ಗುರುಮನೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಹೇಳುದು ಮುಖ್ಯವಾಗಿ, ಗುರುಮನೆಗೆ ಬರುವ ಭಕ್ತಾದಿಗಳಿಗೆ, ಗುರುಮನೆಯ ಮಕ್ಕಳಿಗೆ ಹೇಳುವ ವಿಚಾರ ಸಂದೇಶ ಬೇರೆ, ಗುರುಮನೆಯ ಭಕ್ತಾದಿಗಳಿಗೆ ಹೇಳುವ ವಿಚಾರ ಬೇರೆ. ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಭಕ್ತಾದಿಗಳಿಗೆ ಒಂದ್ಸಲ ಬರ್ತಾರೆ, ಮತ್ತೆ ಬರೋದೇ ಇಲ್ಲ. ಎಲ್ಲ ಆಸೆಯಲ್ಲಿ ಏನೆಲ್ಲ ವಿಚಾರವನ್ನು ಹೊತ್ತುಕೊಂಡು ಭಕ್ತರು. ಗುರುಮನೆಯ ಮಕ್ಕಳು ಅಂದ್ರೆ ಆಗಿಲ್ಲ. ಗುರುವಿನ ಸೇವೆಯಲ್ಲಿ 24 ಗಂಟೆ ಭಾಗಿಯಾದವರು ಗುರುಮನೆಯ ಮಕ್ಕಳು. ಹಾಗೆ ಗುರುಮನೆಯ ಭಕ್ತರಿಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಗುರುದರ್ಶನ ಆಗ್ತದೆ. ಆ ಗುರುದರ್ಶನವೇ ಸಾಕು. ಸೇವೆಯೆಲ್ಲ ಮಾಡಿ ಈಗಿನ ಕಾಲದಲ್ಲೆಲ್ಲ ಪಡ್ಕೊಳ್ಳುವ ವಿಚಾರ ಅಲ್ಲ, ಬಹಳ ಕಷ್ಟ ಉಂಟು. ಗುರು ಸೇವೆ ಮಾಡಿ ಜ್ಞಾನವನ್ನು ಪಡ್ಕೊಳ್ಳೋದು ಈಗಿನ ಕಾಲದಲ್ಲಂತೂ ಬಹಳ ಕಷ್ಟ ಉಂಟು, ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಕಾಡಿನಲ್ಲಿ ಯಾವುದೇ ಒಂದು ಮೊಬೈಲ್ ಇಲ್ಲ, ಟವರ್ ಇಲ್ಲ, ಕರೆಂಟ್ ಇಲ್ಲ, ಯಾವುದೇ ವ್ಯವಸ್ಥೆಗಳಿಲ್ಲ, ಅಂತ ಸ್ಥಳದಲ್ಲಿ ಆದ್ರೆ ಒಂದು ಒಳ್ಳೆಯ ಗುರು ಸೇವೆ ಮಾಡಬಹುದು, ಸತ್ಯವಾದ ಸ್ಥಿತಿಯಲ್ಲಿ ಗುರು ಸೇವೆಯನ್ನು ಮಾಡಬಹುದು. ಅಂತ ಗುರು ಸೇವೆಯನ್ನು ಮಾಡುವುದೆಲ್ಲ ಇಲ್ಲ. ಗುರು ಸೇವೆ ಮಾಡುವವರಿಗೆ ಕಾಡಾಗಬೇಕಾಗಿಲ್ಲ, ಗುರು ಭಕ್ತರಾಗಬೇಕು. ಗುರು ನಿಜವಾದ ಶಿಷ್ಯನಾಗಿ ಕಾಡಾಗಬೇಕಾಗಿಲ್ಲ. ನಾಡಲ್ಲಿದ್ದರೂ ಆ ಗುರುವನ್ನು ಅದೇ ರೀತಿ ನೋಡಿಕೊಳ್ತಾರೆ. ಅಂತ ಅರಿವು ಇರಬೇಕು, ಅಂತ ಜ್ಞಾನ ಇರಬೇಕು, ಗುರುವಲ್ಲಿ ಏನು ಹೋಗಬೇಕು. ಆದ ಕಾರಣ ಗುರು ಭಕ್ತರು ಹೇಳುವುದು ಅಮಾವಾಸ್ಯೆ ಹುಣ್ಣಿಮೆಗೆ ಗುರುವಿನ ದರ್ಶನ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಅವರ ಅಂತರಾತ್ಮಕ್ಕೆ ತಕ್ಕವಾಗಿ, ಅವರವರ ಒಳಗಿನ ಶುದ್ಧ ಮನಸ್ಸಿಗೆ ಯಾವ ರೀತಿ ಬೇಕು ಆ ರೀತಿ ಸಿಕ್ಕಿಯೇ ಸಿಗ್ತದೆ. ಈ ಸತ್ಯವಾದ ವಿಷಯ. ಇದಕ್ಕೆ ಮೇಲೆ ಹೋಗುವಂತ ಏನಾದರೂ ಮಾತಾಡಬೇಕು ಇದ್ರೆ 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಇದರಿಂದ ಬರ್ತಾ ಇರುವ ಶಿಷ್ಯರು ಹೇಳಿದ್ದಾರೆ, ಎಲ್ಲರೂ ಕೋಪ ಆಗೋದು, ಎಲ್ಲರೂ ಸಿಟ್ಟು ಬರೋದು. ಗುರುದೇವರೇ ಹೇಳ್ತಾ ಇದ್ದಾರೆ, 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು, ಕಾದು ಕೂತು ಯಾವಾಗ ಸಿಗ್ತದೆ ಆವಾಗ ನೋಡಿದ್ರೆ ಒಳ್ಳೆಯದು. ಇಲ್ಲದೆ ವಿಶೇಷ ಪೂಜೆಗೆಲ್ಲ ಗುರು ದರ್ಶನ ಆಗ್ತದೆ, ಗುರುವಿನ ಬಾಯಿಂದ ಏನೋ ಒಂದು ಒಳ್ಳೆಯ ಮಾತು ಬರ್ತದೆ, ಅದನ್ನು ಭದ್ರವಾಗಿ ಇಟ್ಟುಕೊಂಡ್ರೆ ಸಾಕು. ಒಂದ್ಸಲ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಒಳ್ಳೇದಾಗ್ತದೆ ಎಂಬ ವಿಚಾರದಲ್ಲಿ ಇರಬೇಕು, ಅದರಿಂದ ಮುಂದೆ ಓಡಬಾರ್ದು. ಹೇಳಿದ ಒಳ್ಳೇದಾಗ್ತದೆ 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 ಅಂತ ಹೇಳಿದ್ದಾರೆ, ಏನೋ ಒಂದು ರೀತಿಯಲ್ಲಿ ನಮಗೊಂದು ಒಳ್ಳೆಯ ದಾರಿ ಸಿಗ್ತದೆ ಎಂಬ ನಂಬಿಕೆಗೆ ಬರಬೇಕು, ಸತ್ಯದಲ್ಲಿ ಬರಬೇಕು. ಆದ ಕಾರಣ ಹೇಳಿದೆ ಗುರುದರ್ಶನ ವಿಶೇಷ ಪೂಜೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇನ್ನು ಕೆಲವು ವಿಶೇಷ ಪೂಜೆಗಳಿರ್ತದೆ. ಆ ಪೂಜೆಯಲ್ಲೆಲ್ಲ ಗುರುವಿನ ದರ್ಶನ ಸಿಗ್ತದೆ. ಗುರುವಿನ ದರ್ಶನ ಸಿಗುವಾಗ ಆ ಸಮಯದಲ್ಲಿ ಏನು ಸಿಗ್ತದೆ ಅದನ್ನು ಗಟ್ಟಿ ಇಟ್ಕೊಳ್ಳಿ. ಅದರಿಂದ ಮೇಲೆ ಗುರುವಿನ ಮಾತಾಡಬೇಕು ಇದ್ರೆ ಸ್ವಲ್ಪ ಸೇವೆ ಮಾಡಬೇಕು. ಸೇವೆಯನ್ನು ಮಾಡಿ ಸ್ವಲ್ಪ ಕಷ್ಟಪಟ್ಟು ಕೈಕಾಲೆಲ್ಲ ನೋವಾಗಿ, ಮೈಕೈಯೆಲ್ಲ ನೋವಾಗಿ, ತಲೆಯೆಲ್ಲ ನೋವಾಗಿ, ಯಾಕೆ ಬಂದದಪ್ಪ ಇನ್ನೊಂದು ಓಡಿ ಬಿಡುವ ಅಂತ ಆಗ್ಬೇಕು. ಈ ಸತ್ಯ ವಿಷಯ, ನಿಜ ಸ್ಥಿತಿಯಲ್ಲಿ ಈ ರೀತಿ ಇರಬೇಕು ಅಂತ ಹೇಳುದು ಇಲ್ಲ. ಸುಮ್ಮನೆ ಅವರು ನೋಡೋದು ಕಾಟಾಚಾರಕ್ಕೆಲ್ಲ ಬರೋದೆಲ್ಲ ಬೇಡ ಅಂತ ಹೇಳೋದು. ಸುಮ್ಮನೆ ನಿಮಗೂ ಟೈಮ್ ವೇಸ್ಟ್, ನಮಗೂ ಟೈಮ್ ವೇಸ್ಟ್. ಖಂಡಿತವಾಗಿರ್ತದೆ. ಕಾಟಾಚಾರಕ್ಕೆ ಯಾವ ಒಬ್ಬ ಭಕ್ತ ಬರಬಾರದು. ಯಾರು ಒಬ್ಬರಿಗೆ ಸತ್ಯದ ಅರಿವು ಬೇಕು, ಜ್ಞಾನದ ಅರಿವು ಬೇಕು, ಮನುಷ್ಯನೊಂದು ಸ್ಥಿತಿಯನ್ನು ತಿಳ್ಕೊಳ್ಬೇಕು ಅಂತ ಇದ್ರೆ ಇಲ್ಲಿ ಏನೋ ಒಂದು ಸೇವೆ ಮಾಡಿ ಗುರುಗಳ ಬಾಯಿಗೆ ಏನೋ ಒಂದು ವಿಷಯ ಪಡ್ಕೊಂಡು ಹೋಗಿ ಸುಮ್ಮನೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ ವಿಚಾರಕ್ಕೂ ಎಲ್ಲ ಆಟ ಅಲ್ಲ. ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದ್ರೆ ವ್ಯಾಪಾರ ಅಲ್ಲ, ಸತ್ಯದ ಸ್ಥಿತಿ ಇದೆ. ವ್ಯಾಪಾರ ಮಾಡಲಿಕ್ಕೆ ಬೇಕಾದಷ್ಟು ಇದ್ದಾರೆ ಪ್ರಪಂಚದಲ್ಲಿ, ಬೇಕಾದಷ್ಟು ಇದ್ದಾರೆ. ಎಂತೆಂತೆಲ್ಲ ವಿಷಯ ಹೇಳಿಕೊಳ್ಳುತ್ತಿದ್ದಾರೆ, ಎಲ್ಲಿಗೆ ಬೇಕಾದ ಹೋಗ್ಬೋದು. ಇಲ್ಲಿ ನನ್ನ ಆಸೆಯನ್ನು ಇಟ್ಟುಕೊಂಡು ಬರಬೇಕು. ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕುಂಡಲಿ ಶಕ್ತಿ ನೋಡಬೇಕು, ಅದು ಕಾಣ್ತದೆ, ಇದು ಕಾಣ್ತದೆ, ಆ ಕಡೆ ಕಾಣ್ತದೆ, ಹಾಗೆ ಆಯ್ತು ಹೀಗೆ ಆಯ್ತು ಹುಚ್ಚು ಭ್ರಮೆಯಲ್ಲಿ ಇದ್ದವಾಗ ಇಲ್ಲಿಗೆ ಬಂದಿರೋ ಪ್ರಯೋಜನ ಅಂತ ಹೇಳುದು. ಸತ್ಯದ ಅರಿವು ಇದ್ದವರು, ಮನುಷ್ಯ ಜನ್ಮದ ಸ್ಥಿತಿಯಲ್ಲಿ ತಿಳ್ಕೊಳ್ಬೇಕು ಅಂತಿದ್ದವರು ಮಾತ್ರ ಇಲ್ಲಿಗೆ ಬರಬೇಕು. ಹೇಳುತ್ತಾ ಇಲ್ಲ ಅದರಲ್ಲಿ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಉದಾಹರಣೆ. ಗುರು ದರ್ಶನ ಮಾಡುವ ಮುಂಚೆ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಅದು ಗುರು ಸೇವೆ ಅಲ್ಲ, ಅದು ನಿಮ್ಮ ಆತ್ಮದ ಸೇವೆಯನ್ನು ಮಾಡಬೇಕು. ನಿಮ್ಮ ಆತ್ಮದ ಸೇವೆಯನ್ನು ಮಾಡಲಿಕ್ಕೆ ಬೇಕಾಗಿ ಗುರು ಎನ್ನುವುದರಲ್ಲಿ ಕಾಣಲು ನಿಮ್ಮನ್ನು ನೀವು ಶುದ್ಧಗೊಳಿಸಬೇಕು.
ನನಗೆ ಬೇಕಿಗೆ ಯಾರು ಈ ರೀತಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಗುರು ಬೇಕು ಅಂತ ಹೇಳಿ ಬಂದು ಸಾಗದ ವಿಚಾರವನ್ನು ಕೇಳಿ ಸಾಗದ ವಿಚಾರವನ್ನೆಲ್ಲ ಇದಕ್ಕಿಂತ ಮುಂಚೆ ಆಗಿ ಸಾಕ್ತದೆ. ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಿ ಎಷ್ಟು ಜನರ ಮೇಲೆ ತಿದ್ದಿಗೆ ಸಾಧ್ಯ ಇಲ್ಲ. ಯಾರೊಬ್ಬ ಅವರೊಳಗೆ ಅವರು ಪರಿವರ್ತನೆ ಆಗ್ತಾನೋ ಅವರಿಂದ ಮಾತ್ರ ಸಾಧ್ಯ. ಇದು ಹೇಳಿ ಕೇಳಿ ತಿದ್ದಿಗೆ ಆಗುವುದಿಲ್ಲ. ಜನ್ಮ ಕೊಟ್ಟ ತಂದೆ ಹೇಳಿದ ಮಾತನ್ನು ಮಕ್ಕಳು ಕೇಳುವುದು, ಜನ್ಮ ಕೊಟ್ಟ ತಾಯಿಯ ಮಾತನ್ನೇ ಮಕ್ಕಳು ಕೇಳುವುದು. ಇನ್ನು ಗುರುವಿನ ಮಾತನ್ನ ಕೇಳ್ತಾರೆ. ಗುರು ಯಾಕೆ ಹೇಳುವುದು? ಅವರವರ ಕರ್ಮವನ್ನು ತೋರಿಸಲಿಕ್ಕೆ ಬೇಕಾಗಿ ಇದೇ ಕರ್ಮ ಇದೇ ದಾರಿ ಹೋಗುವುದೇ ಇದು ಭಕ್ತರಿಗೆ ಹೇಳುವಂತ ವಿಚಾರ. ಅದರಿಂದ ಮೇಲೆ ಗುರು ಯಾಕೆ ಹೇಳಿದ್ರು? ಲೋಕ ಕಲ್ಯಾಣಕ್ಕೆ ಬೇಕಾಗಿರುವಂತ ವಿಚಾರ. ಗುರುವನ್ನು ಸ್ಥಿತಿ ಸತ್ಯ ಸ್ಥಿತಿಯಲ್ಲಿ ಹೊತ್ತೊತ್ತಿಗೆ ಮಳೆ ಬರಲಿ, ಹೊತ್ತೊತ್ತಿಗೆ ಬೆಳೆ ಆಗಲಿ, ಎಲ್ಲ ಆರೋಗ್ಯ ಚೆನ್ನಾಗಿರಲಿ, ಲೋಕಕ್ಕೆ ಯಾವುದೇ ಗಾಯಗಳು ಹೇಳಿ ಮನಸ್ಸದ ಒಳಿತಿಗೆ ಬೇಕಾಗಿ ಪ್ರಾರ್ಥನೆ ಮಾಡುವ ಒಂದು ಪವಿತ್ರವಾದ ಸ್ಥಿತಿ ಕೇಳಿದ್ರೆ ಗುರುದೇವ ಅಂತ ಹೇಳ್ಬೋದು. ನನ್ನನ್ನು ಹೇಳ್ತಾ ಇಲ್ಲ. ಈ ಮಣ್ಣಿನಲ್ಲಿ ಅದೆಷ್ಟೋ ಸಾಧು ಸಂತರು ಋಷಿಗಳು ಯೋಗಿಗಳು ಎಲ್ಲ ಬಂದು ಹೋಗುವ ಪವಿತ್ರವಾದ ಸೇವೆ ಮನುಕುಲದ ಒಳಿತಿಗೆ ಬೇಕಾಗಿ ಎಲ್ಲರೂ ಚೆನ್ನಾಗಿದ್ದೇವೆ. ಮಾನವ ಮಾಡಿದ್ರೆ ಎಷ್ಟೇ ಉಂಟು, ಸತ್ಯ ಮಾಡಿದ್ರೆ ಎಷ್ಟು ಉಂಟು ಗೊತ್ತಿಲ್ಲ. ಸತ್ಯ ಹೋಗ್ತಾ ಹೋಗ್ತಾ ಎಲ್ಲವನ್ನು ನಿಲ್ಲಿಸಿಬಿಡ್ಬೋದು, ಮಳೆಯನ್ನು ನಿಲ್ಲಿಸಿಬಿಡ್ಬೋದು. ಏನ್ ಮಾಡ್ತಿದ್ದಾಗ ನೀವಲ್ಲ ಏನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಮಾನವನ ಅಹಂಕಾರ ಜಾಸ್ತಿ ಆಗ್ತಾ ಆಗ್ತಾ ಹೋಗುವಾಗ ನಾನು 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 ಅಂತ ಹೋಗುವಾಗ ಎಲ್ಲವೂ ನೀನು ಎಷ್ಟಿದ್ದೀತ ನೋಡ್ಲಿಕ್ಕೆ ಒಂದು ಕ್ಷಣ ಸಾಕು ಆ ಭಗವಂತನಿಗೆ ಶಕ್ತಿ. ಮಳೆ ಬಂದಾಗ್ಬೋದು, ಕ್ಷಾಮ ಬರ್ಬೋದು, ಬೆಳೆ ಇಲ್ಲದೆ ಆಗ್ಬೋದು, ಊಟ ಮಾಡ್ಲಿಕ್ಕೂ ಕಷ್ಟ ಆಗ್ಬೋದು, ಬಿಸಿಲಿನಲ್ಲಿ ಎಷ್ಟೋ ಮನುಷ್ಯರು ಸತ್ಯ ಹೋಗ್ಬೋದು. ಆಗ ದೇವರೇ ಕರ್ತವ್ಯ ಬರ್ಲಿಕ್ಕಿಲ್ಲ. ದೇವರು ಇರುವಾಗ ದೇವರನ್ನು ಹೇಗೆ ಪೂಜಿಸಬೇಕು ಅಂತ ಗೊತ್ತಿದ್ರೆ ಮಾತ್ರ ದೇವರು ಶಾಸಕರಾಗಿರ್ತಾರೆ. ಅರ್ಥ ಮಾಡಿಕೊಳ್ಳಿ. ದೇವರು ನಮ್ಮ ಜೊತೆ ಇರುವಾಗ ಆ ದೇವರನ್ನು ಯಾವ ರೀತಿ ಇಟ್ಟುಕೊಳ್ಬೇಕು, ಯಾವ ರೀತಿ ನೋಡಿಕೊಳ್ಬೇಕು, ಅವ್ರು ಏನು ಮಾಡಬೇಕು ಅಂತ ತಿಳಿದ್ರೆ ಮಾತ್ರ ದೇವರು ಜೊತೆಗೆ ಸಾಧ್ಯ. ಇಲ್ಲದಿದ್ರೆ ಬಹಳ ಕಷ್ಟ ಉಂಟು. ಈ ಭೂಲೋಕದಿಂದ ಚೈತನ್ಯಗಳೆಲ್ಲ ಸ್ವಲ್ಪ ದೂರ ಆದ್ರೆ ಬಹಳ ಕಷ್ಟ ಉಂಟು. ಈ ಭೂಲೋಕದಲ್ಲಿ ಚೈತನ್ಯ ತುಂಬುದೇ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರು, ನಿಜವಾದ ಸ್ಥಿತಿಯಲ್ಲಿರುವವರು, ಸತ್ಯದ ದಾರಿಯಲ್ಲಿರುವವರು, ಅವರೇ ಈ ಭೂಮಿ ಚೈತನ್ಯ ತುಂಬುತ್ತಾ ಇದ್ದಾರೆ. ಅಂಥವರೆಲ್ಲ ಭೂಮಿ ಚೈತನ್ಯ ನಮಗೆ ಸಾಧ್ಯವಿಲ್ಲ. ಯಾರಾದರೂ ಒಬ್ಬ ಈ ಭೂಮಿಯಲ್ಲಿ ಮಾತಾಡಬೇಕು ಸತ್ಯವನ್ನು, ಆ ಭಗವಂತನ ವಿಚಾರವನ್ನು. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗೆ ಸತ್ಯದ ಅರಿವು, ಒಂದು ಜ್ಞಾನದ ಮಾರ್ಗ, ನಿಜವಾದ ಒಂದು ಮಾನವರನ್ನು ಸಹಕಾರಕ್ಕೆ ಬೇಕು ಇದ್ರೆ ಈ ಗೋಪಾಲಪುರ ಯಾವತ್ತಿಗೂ ಬಾಗಿಲು ಉಂಟು. ಅವರ ಆಸೆಗೆ ಸ್ವಾಗತಕ್ಕೆ ಸಾವಿರ ವಿಚಾರಕ್ಕೆ ಬರೋದೇ ಬೇಡ. ಎಲ್ಲರ ಮುಂದೆ ಇರ್ತಾ ಇದ್ದೇವೆ, ಅವಶ್ಯಕತೆ ಇಲ್ಲ ಅಂತ ಹೇಳಿ ವೇಷ ಹಾಕಿಕೊಂಡು ಸಾವಿರ ರೀತಿಯಲ್ಲಿ ಒಬ್ಬರಿಗೊಬ್ಬರಿಗೆಲ್ಲ ಮಾತಾಡಿಕೊಂಡು ಯಾರಿಗೆ ಬೇಕಾಗಿರೋದು ಗುರು? ಯಾವುದಕ್ಕೆ ಬೇಕಾಗಿರೋದು? ಇಲ್ಲ ಕಾಟಾಚಾರಕ್ಕೆ ಬೇಕಾಗಿರೋದ? ಅಲ್ಲ ಜಾತ್ರೆ ಮಾಡುವ ಜನ ಮಾಡುವ ಅಂತೇಳಿ ಸತ್ಯವನ್ನು ತಿಳಿದು ಬನ್ನಿ. ಗುರು ದರ್ಶನಕ್ಕೆ ಹೋಗುವಾಗ ಗುರು ಸೇವೆ ಮಾಡುವ ಸಮಯವನ್ನು ಮರೆತು ಬನ್ನಿ. ಪ್ರಸಾದ ಊಟ ಮಾಡುವ ರುಚಿಯನ್ನು ಬಿಟ್ಟು ಊಟ ಮಾಡಿ. ಏನು ಸಿಕ್ಕಿದ್ರು ಪ್ರಸಾದ ಊಟ ಅಂತೇಳಿ, ಏನು ಸಿಕ್ಕಿದ್ರು ಗುರು ಪ್ರಸಾದ ಅಂತೇಳಿ. ನಿಮಗೆ ಬೇಕಾದ ವ್ಯವಸ್ಥೆ ನೀವೇ ಮಾಡಿಕೊಡಿ. ಇಲ್ಲಿ ಬಂದು ಕೇಳೋದಲ್ಲ, ಅದು ಬೇಕು, ಇದು ಬೇಕು, ಆ ಕಡೆ ಬೇಕು, ಈ ಕಡೆ ಬೇಕು ಅಂತೇಳಿ. ಸ್ವಲ್ಪ ಯೋಚನೆ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಯೋಚನೆ ಮಾಡಬೇಕು ಅಂತ ಹೇಳಬೇಕು. ಸುಮ್ಮನೆ ಎಲ್ಲ ಗುರುದೇವ ಆಗಿ ಅಂತ ಬರೋದೆಲ್ಲ ವೇಸ್ಟ್ ಅಂತ ಹೇಳೋದು. ಏನಾದ್ರೆ ಗುರುದೇವ ಅಂತ ಹೇಳಿದ್ರಿಂದ ಮಾಡ್ತೀವಿ, ಮತ್ತೆಂತಕ್ಕೆ ಗುರುದೇವ ಅಂತ ಕರೆಯುವುದು, ಮತ್ತೆಂತಕ್ಕೆ ಬಂದು ನಮಸ್ಕಾರ ಮಾಡೋದು? ನಿಮ್ಮ ಮನಸ್ಸು ಶುದ್ಧ ಇದ್ರೆ, ನಿಮ್ಮ ಮನಸ್ಸು ಶುದ್ಧ ಇದ್ರೆ ನೀವು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಆಗ್ತದಲ್ಲ. ಎಷ್ಟು ದೂರ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿ ಇದ್ರೆ ನೀವು ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಆಗ್ತದಲ್ಲ ವಿಚಾರ. ಈ ಮನಸ್ಸನ್ನು ಸಹ ಕಲ್ಮಶವನ್ನು ತುಂಬಿಸಿಕೊಂಡು ಬಂದು ಗುರು ಸೇವೆ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆದ ಕಾರಣ ಹೇಳುದು,
ಇನ್ನು ಮುಂದಿನ ವಿಚಾರ ಅಲ್ಲ. ಆ ಸತ್ಯದ ಅರಿವು ಬೇಕು ಅಂತ ಇದ್ರೆ, ಆ ಪವಿತ್ರವಾದ ನಂಬಿಕೆ ಇದ್ರೆ ಗುರುಗಳನ್ನ ಯಾವತ್ತಿದ್ರು ತಿಳಿದಿರ್ತದೆ. ಇಷ್ಟೇ ಯಾವ ರೀತಿ ಬಂದ್ರೆ ಗುರುಗಳ ದರ್ಶನ ಆಗೋದು ಬಹಳ ಕಷ್ಟ ಆಗ್ಬೋದು, ತುಂಬಾ ಕಷ್ಟ ಆಗ್ಬೋದು. ಕಾಯಬೇಕು. ಇದು ಕಾಯದೆ ಸಿಕ್ಕುವಾಗ ತುಂಬಾ ಸುಲಭ ಆಗ್ತದೆ. ಬೆಲೆ ಗೊತ್ತಿಲ್ಲ ನಿಮಗೆ, ಸತ್ಯದ ಬೆಲೆ ಗೊತ್ತಿಲ್ಲ ಅಂತ ಹೇಳಿ. ಜ್ಯೋತಿಯನ್ನು ನೋಡ್ಲಿಕ್ಕೆ ಚಂದ, ಜ್ಯೋತಿಯನ್ನು ಮುಟ್ಟಿದ್ರೆ ಸುಟ್ಟು ಹೋಗ್ತದೆ, ಸತ್ಯದ ಅರಿವು ಎಲ್ಲರಿಗೂ. ವಿಷಯ ಹೇಳಿ ಇವತ್ತಿನ ಪೂಜೆಯಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಗುರುದೇವರ ಶುಭಾಶೀರ್ವಾದ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರ ಕುಟುಂಬ ಚೆನ್ನಾಗಿರಲಿ, ಎಲ್ಲರ ಮನಸ್ಥಿತಿ ಚೆನ್ನಾಗಿರಲಿ. ಇನ್ನು ನಿಮಗೆ ಬಿಟ್ಟ ವಿಚಾರ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.